ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿಯ ಹಬ್ಬವನ್ನ ಭಾರತದ ಉದ್ದಗಲಕ್ಕೂ ನಾನಾ ಹೆಸರುಗಳಿಂದ ಸಂಭ್ರಮದಿಂದ ಆಚರಿಸ್ತಾರೆ. ಸಂಕ್ರಾಂತಿಯ ಬಳಿಕ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗುತ್ತೆ. ಉತ್ತರಾಯಣವು ದೇವತೆಗಳ ಪಾಲಿನ ಹಗಲಾಗಿದ್ದು ಶುಭ ಸಮಾರಂಭಗಳಿಗೆ ಶುಭ ಸಂದರ್ಭ ಎಂಬ ನಂಬಿಕೆ ಇದೆ. ಈ ಮಕರ ಸಂಕ್ರಾಂತಿಯಂದು ಗಾಳಿಪಟಗಳನ್ನ ಹಾರಿಸುವ ಪದ್ಧತಿ ಇದೆ. ಗಾಳಿಪಟವನ್ನ ಹಾರಿಸಲು ಕೆಲವು ಕೌಶಲ, ತಾಳ್ಮೆಯ ಅಗತ್ಯ ಇದೆ. ಅದೇ ರೀತಿ ವೈಯಕ್ತಿಕ ಹಣಕಾಸು ನಿರ್ವಹಣೆಯಲ್ಲಿಯೂ ಕೌಶಲ, ತಾಳ್ಮೆ ಇದ್ದರೆ ಮಾತ್ರ ಆರ್ಥಿಕ ಸ್ವಾತಂತ್ರ್ಯ ಅದನ್ನು ಗಳಿಸಬಹುದು. ಹಾಗಾದ್ರೆ ಉತ್ತರಾಯಣದಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಗಳಿಸುವುದು ಹೇಗೆ, ಶ್ರೀಮಂತರಾಗುವುದು ಹೇಗೆ ಎಂಬುದನ್ನು ನೋಡೋಣ. ಮಕರ ಸಂಕ್ರಾಂತಿ ಅಂದ್ರೆ ಕತ್ತಲಿನಿಂದ ಬೆಳಕಿಗೆ ಪಯಣದ ಆರಂಭ. ಗಾಳಿಪಟನ ಹಾರಿಸುವ ಮೂಲಕ ಈ ಸಂಕ್ರಮಣ ಕಾಲವನ್ನು ಆಚರಿಸಲಾಗ್ತದೆ. ಅಂದ್ರೆ ಸರಿಯಾದ ದಿಕ್ಕಿಗೆ ಗಾಳಿಪಟವನ್ನು ಹಾರಿಸಿದ್ರೆ ಮಾತ್ರ ಎತ್ತರಕ್ಕೆ ಹಾರುತ್ತೆ. ಇದು ಜೀವನ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕೂ ಕೂಡ ಸಮಾನವಾಗಿ ದ್ಯೋತಕವಾಗುತ್ತೆ. ಗಾಳಿಪಟಕ್ಕೆ ಆಕಾಶದಲ್ಲಿ ಗಾಳಿ ಮತ್ತು ಪ್ರತಿಕೂಲ ಸನ್ನಿವೇಶ ಎದುರಾಗುತ್ತೆ. ಪರ್ಸನಲ್ ಫೈನಾನ್ಸ್ ವಿಚಾರದಲ್ಲಿ ಕೂಡ ಹಾಗೇನೆ ಸವಾಲುಗಳು ಸಾಕಷ್ಟು ಎದುರಾಗಬಹುದು. ಗಾಳಿಪಟವನ್ನ ಅತ್ಯಂತ ನಾಜೂಕಿನಿಂದ ತಾಳ್ಮೆಯಿಂದ ಹಾರಿಸುವಂತೆ ಹೂಡಿಕೆಯನ್ನು ಅತ್ಯಂತ ತಾಳ್ಮೆಯಿಂದ ಮುಂದುವರಿಸಬೇಕಾಗುತ್ತೆ. ಅವಕಾಶಗಳಿಗೆ ನೀವು ಅಲ್ಲಿ ಕಾಯಬೇಕಾಗುತ್ತೆ. ನೋಡಿ, ಗಾಳಿಪಟ ಹಾರಿಸುವಾಗ ಅದರ ದಾರವನ್ನ ಸರಿಯಾದ ದಿಕ್ಕಿನಲ್ಲಿ ಬಿಡುವುದು ಮತ್ತು ಎಳೆಯುವುದು ಎರಡು ಮುಖ್ಯ ಆಗುತ್ತೆ. ಅದೇ ರೀತಿ ಪರ್ಸನಲ್ ಫೈನಾನ್ಸ್ ಅಲ್ಲೂ ಕೂಡ ಟೈಮಿಂಗ್ ಅನ್ನೋದು ಬಹಳ ನಿರ್ಣಾಯಕ ಆಗುತ್ತೆ. ಷೇರು, ಮ್ಯೂಚುವಲ್ ಫಂಡ್, ಗೋಲ್ಡ್, ಬಾಂಡ್, RIT ಅಥವಾ ಇತರ ಸಾಧನಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸರಿಯಾದ ವ್ಯಾಲ್ಯೂಯೇಷನ್ ಅಲ್ಲಿ ಹೂಡಿಕೆ ಅವಕಾಶವನ್ನು ಗಳಿಸ್ಕೊಳ್ಬೇಕು. ಅಂದ್ರೆ ಸರಿಯಾದ ಟೈಮಲ್ಲಿ ಹೂಡಿಕೆ ಮಾಡಬೇಕು. ನಿಮ್ಮ ಟೈಮ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಗಾಳಿಪಟವನ್ನು ಹಾರಿಸುವಾಗ ಗಾಳಿ ಯಾವ ದಿಕ್ಕಿನಲ್ಲಿ ಬೀಸ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಸಾಮಾನ್ಯ. ಅದೇ ರೀತಿ ಹೂಡಿಕೆದಾರರು ಕೂಡ ಮಾರುಕಟ್ಟೆಯ ಟ್ರೆಂಡ್, ಇಂಡಸ್ಟ್ರಿಗಳ ಟ್ರೆಂಡ್, ಷೇರಿನ ವ್ಯಾಲ್ಯೂಯೇಷನ್, ಆರ್ಥಿಕತೆಯ ಸೂಚ್ಯಂಕಗಳನ್ನು ಸಾಕಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮಕರ ಸಂಕ್ರಾಂತಿ ಅಂದ್ರೆ ರೈತರು ತಾವು ಬೆಳೆದ ಬೆಳೆಗಳ ಫಸಲನ್ನು ಕೊಯ್ಲು ಮಾಡುವಂತಹ ಸಂದರ್ಭ. ಹೂಡಿಕೆದಾರರು ಕೂಡ ತಮ್ಮ ಹೂಡಿಕೆಯ ಲಾಭ ಪಡೆಯಲು ಸೂಕ್ತವಾದ ಕಾಲವನ್ನು ನಿರ್ಧರಿಸುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ರೈತರು ಕೂಡ ವೈವಿಧ್ಯವಾದ ಬೆಳೆಗಳ ಮೂಲಕ ಆದಾಯವನ್ನು ಗಳಿಸ್ತಾರೆ. ಹೂಡಿಕೆದಾರರು ಕೂಡ ರಿಸ್ಕ್ ಅನ್ನ ಕಡಿಮೆ ಮಾಡಲಿಕ್ಕೆ ಹಲವು ಕಡೆಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಕೃಷಿಗೂ ದೀರ್ಘಾವಧಿಯ ದೂರದೃಷ್ಟಿ ಇರಬೇಕಾಗುತ್ತೆ. ಅನೇಕ ವರ್ಷಗಳ ನಂತರ ಏನ್ ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಬೇಕು. ಅದೇ ರೀತಿ ಹೂಡಿಕೆ ಕೂಡ ದೀರ್ಘಕಾಲೀನ ಬದ್ಧತೆಯನ್ನು ಹೊಂದಿರಬೇಕಾಗುತ್ತೆ. ಗಾಳಿಪಟವನ್ನು ಬಿಟ್ಟ ಬಳಿಕ ನೀವು ಅದರ ದಾರವನ್ನ ಯಾವಾಗ ಬಿಡಬೇಕು ಮತ್ತು ಯಾವಾಗ ಎಳಿಬೇಕು ಅಂತ ಎಚ್ಚರ ವಹಿಸ್ತೀರಿ. ಅದೇ ರೀತಿ ಹೂಡಿಕೆಯನ್ನು ಆರಂಭಿಸಿದ ಬಳಿಕ ನೀವು ಅದಕ್ಕೆ ಸಾಕಷ್ಟು ಗುರಿಗಳನ್ನು ಇಟ್ಕೊಂಡು ನೋಡಬೇಕಾಗುತ್ತೆ. ಹೂಡಿಕೆಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ ಇರಬೇಕಾಗುತ್ತೆ. ಇದಕ್ಕಾಗಿ ಫೈನಾನ್ಷಿಯಲ್ ಪ್ಲಾನ್ ಅನ್ನು ನೀವು ಮಾಡಲೇಬೇಕಾಗುತ್ತೆ. ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಕಳೆದ 3 ತಿಂಗಳಿಂದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಣನೀಯವಾಗಿ ಇಳಿತಾ ಇದೆ. ಸೆನ್ಸೆಕ್ಸ್ 76,791 ಮತ್ತು ನಿಫ್ಟಿ 23,230 ಆಸ್ಪಾಸ್ನಲ್ಲಿದೆ. 2024 ಸೆಪ್ಟೆಂಬರ್ 27ರಂದು ನಿಫ್ಟಿ ಸಾರ್ವಕಾಲಿಕ ದಾಖಲೆಯ 26,277 ಮಟ್ಟದಲ್ಲಿತ್ತು. ಆಗ ಸೆನ್ಸೆಕ್ಸ್ 85,571 ಎತ್ತರದಲ್ಲಿತ್ತು. ಹಾಗಾದ್ರೆ ಕಳೆದ 3 ತಿಂಗಳಲ್ಲಿ ಸೆನ್ಸೆಕ್ಸ್ 8,000ಕ್ಕೂ ಹೆಚ್ಚು ಅಂಕಗಳನ್ನು ಕಳೆದುಕೊಂಡಿದ್ಯಾಕೆ? ನಿಫ್ಟಿ 3,000 ಅಂಕಗಳನ್ನು ಕಳೆದುಕೊಂಡಿದ್ಯಾಕೆ ಎಂಬ ಪ್ರಶ್ನೆ ಈಗ ಹೂಡಿಕೆದಾರರಲ್ಲಿದೆ. ಅದೊಂದು ಆತಂಕ ಕೂಡ ಆಗಿದೆ. ಆದರೆ ದೀರ್ಘಕಾಲೀನ ಹೂಡಿಕೆ ಮಾಡೋರು ಇದಕ್ಕಾಗಿ ತೀರಾ ಚಿಂತೆ ಪಡಬೇಕಾದಂತಹ ಅಗತ್ಯ ಇಲ್ಲ. ಹೀಗಿದ್ದರೂ ಷೇರು ಸೂಚ್ಯಂಕಗಳ ಕುಸಿತದ ಹಿಂದಿನ ಕಾರಣಗಳನ್ನ ಅರ್ಥ ಮಾಡಿಕೊಳ್ಬೇಕಾದಂತಹ ಅಗತ್ಯ ಇವತ್ತಿದೆ. ನೋಡಿ, ಒಂದ್ ಕಡೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಷೇರುಗಳ ಮಾರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕದ ಬಾಂಡ್ಗಳ ಉತ್ಪತ್ತಿ ಕೂಡ ವೃದ್ಧಿಸ್ತಾ ಇದೆ. ಇನ್ನೊಂದು ಕಡೆ ಕಚ್ಚಾ ತೈಲ ದರ ಏರಿಕೆಯಾಗ್ತಾ ಇದೆ. ಕಾರ್ಪೊರೇಟ್ ಕಂಪನಿಗಳ ತ್ರೈಮಾಸಿಕ ಫಲಿತಾಂಶ ಕೂಡ ದುರ್ಬಲ ಆಗುವಂತಹ ನಿರೀಕ್ಷೆ ಕೂಡ ಸೂಚ್ಯಂಕದ ಇಳಿಕೆಗೆ ಕಾರಣ ಆಗಿದೆ. ಕಳೆದ 4 ವರ್ಷಗಳಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿದ್ದ ಕಾರ್ಪೊರೇಟ್ ಕಂಪನಿಗಳ ಆದಾಯ ಕಳೆದ 6 ತಿಂಗಳಿಂದ ಇಳಿಕೆಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಷೇರು ದರ ಕಳೆದ ಜುಲೈನಿಂದ 23% ಇಳಿಕೆಯಾಗಿದೆ. ರಿಟೇಲ್ ಬಿಸಿನೆಸ್ ದುರ್ಬಲ ಆಗಿರೋದು ಇದಕ್ಕೆ ಮುಖ್ಯ ಕಾರಣ. ಈಗ 2020ರ ಕೋವಿಡ್ ಕಾಲದ ಕೆಳ ಮಟ್ಟಕ್ಕೆ ರಿಲಯನ್ಸ್ ಷೇರು ದರ ಇಳಿಕೆಯಾಗಿದೆ. ಹೀಗಿದ್ರೂ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರು ದರ ಏರಿಕೆಯಾಗುವಂತಹ ವಿಶ್ವಾಸವನ್ನ ರೇಟಿಂಗ್ ಏಜೆನ್ಸಿಗಳು ವ್ಯಕ್ತಪಡಿಸಿದೆ. ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರವನ್ನ ಇಳಿಸುವ ಸಾಧ್ಯತೆ ಕ್ಷೀಣ ಆಗ್ತಾ ಇದೆ.
ಇದಕ್ಕೆ ಪೂರಕ ಎಂಬಂತೆ ಅಲ್ಲಿ ಅನಿರೀಕ್ಷಿತವಾಗಿ ಉದ್ಯೋಗಾವಕಾಶಗಳು ಹೆಚ್ಚುತ್ತಾ ಇದೆ. ಅಮೆರಿಕದಲ್ಲಿ ಒಂದು ವೇಳೆ ಬಡ್ಡಿ ದರ ಇಳಿಕೆ ಆಗದೆ ಹೋದರೆ ಡಾಲರ್ ತನ್ನ ಪ್ರಾಬಲ್ಯವನ್ನು ವೃದ್ಧಿಸುತ್ತೆ. ಅಮೆರಿಕದ ಬಾಂಡ್ಗಳಲ್ಲಿ ಹೂಡಿಕೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಹೂಡಿಕೆದಾರರಾಗ ಭಾರತದಂತಹ ಪ್ರಗತಿಶೀಲ ಮಾರುಕಟ್ಟೆಯಲ್ಲಿನ ಹೂಡಿಕೆಯನ್ನ ಹಿಂತೆಗೆದುಕೊಳ್ತಾರೆ. ಹೀಗಾಗಿ ಸೂಚ್ಯಂಕಗಳು ಕುಸಿತಾ ಇದೆ. ಹೀಗಿದ್ರೂ ಭಾರತೀಯ ದೇಶೀಯ ಹೂಡಿಕೆದಾರರು ಅಚಲವಾಗಿ ನಿಂತಿರೋದ್ರಿಂದ ಅದಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 86ಕ್ಕೆ ಇಳಿಕೆಯಾಗಿದೆ. ಇದರ ಪರಿಣಾಮ ಭಾರತದ ಆಮದು ವೆಚ್ಚ ಜಾಸ್ತಿ ಆಗ್ತಾ ಇದೆ ಮತ್ತು ಹಣದುಬ್ಬರಕ್ಕೆ ಇದು ಕಾರಣ ಆಗ್ಬೋದು ಅನ್ನುವಂಥ ಒಂದು ವಿಶ್ಲೇಷಣೆ ನಡೀತಾ ಇದೆ. ಹೀಗಿದ್ರೂ ಕೂಡ ಇದಕ್ಕೆ ಇನ್ನೊಂದು ಆಯಾಮ ಕೂಡ ಇದೆ. ಅದು ಯಾವುದು ಅಂತಂದ್ರೆ, ಪ್ರಗತಿಶೀಲ ರಾಷ್ಟ್ರಗಳು ರಫ್ತುದಾರರಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ತಮ್ಮ ಕರೆನ್ಸಿಗಳನ್ನು ಅಪಮೌಲ್ಯ ಮಾಡ್ತಾ ಇದ್ದಾವೆ. RBI ಕೂಡ ರೂಪಾಯಿಯ ಅಪಮೌಲ್ಯಕ್ಕೆ ಮಧ್ಯ ಪ್ರವೇಶಿಸದೆಯೇ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡುವಂಥ ನಿರೀಕ್ಷೆ ಕೂಡ ಇದೆ. ಭಾರತದ ಶೇರ್ ಮಾರುಕಟ್ಟೆಯು 2024ರಲ್ಲಿ 8.2% ರಿಟರ್ನ್ ಕೊಟ್ಟಿದ್ರೆ 2023ರಲ್ಲಿ 18.7% ರಿಟರ್ನ್ಸ್ ಅನ್ನು ಕೊಟ್ಟಿತ್ತು. ಹೀಗೆ ಮಾರುಕಟ್ಟೆಯಲ್ಲಿ ರಿಟರ್ನ್ಸ್ ಏರುಪೇರಿನಿಂದ ಕೂಡಿರುವಂಥದ್ದು ಅತ್ಯಂತ ಸ್ವಾಭಾವಿಕ. ಇದೆಲ್ಲವೂ ಕಳವಳದ ವಿಷಯ ಆಗಿದ್ರೂ ಕೂಡ ದೀರ್ಘಕಾಲೀನ ಹೂಡಿಕೆ ಮೇಲೆ ಅಂತಹ ಪ್ರಭಾವ ಬೀರಲ್ಲ. ಇನ್ನು 2025ರ ಸೆಕ್ಟರ್ ವೈಸ್ ಔಟ್ಲುಕ್ ನೋಡೋದಿದ್ರೆ ಮೂಲಸೌಕರ್ಯ, ಡಿಫೆನ್ಸ್, ಬ್ಯಾಂಕಿಂಗ್, ಬಿಲ್ಡಿಂಗ್ ಮೆಟೀರಿಯಲ್, ಫಾರ್ಮಾ, ಹೆಲ್ತ್ ಕೇರ್ ಮತ್ತು FMCG ಕ್ಷೇತ್ರಗಳಲ್ಲಿ ಷೇರುಗಳು ಏರಿಕೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಅಂತಿಮವಾಗಿ ಹೂಡಿಕೆದಾರರು ಒಂದು ವಿಷಯವನ್ನು ಬಹಳ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಭಾರತವು 2025ರಲ್ಲೂ ಕೂಡ ಜಗತ್ತಿನಲ್ಲಿ ವೇಗವಾಗಿ ಬೆಳೀತಿರುವಂತಹ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆಯಲಿದೆ ಅಂತ IMF ಹೇಳಿದೆ. 6.5% GDP ಗ್ರೋತ್ ದಾಖಲಿಸಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ತನ್ನ ಮುನ್ನೋಟದಲ್ಲಿ ತಿಳಿಸಿದೆ. ಹೀಗಾಗಿ ದೀರ್ಘಾವಧಿ ಹೂಡಿಕೆ ಮೇಲಿನ ನಂಬಿಕೆಯನ್ನ ಯಾವತ್ತೂ ಉಳಿಸ್ಕೊಳ್ಬಹುದು. ಈಗ ಕಳೆದ ಒಂದು ವರ್ಷದಲ್ಲಿ ಹೆಚ್ಚು ಆದಾಯ ನೀಡಿದ 5 ಷೇರುಗಳನ್ನು ನೋಡೋಣ. ನೋಡಿ, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಕಂಪನಿ ಷೇರು 42% ಲಾಭ ಅಥವಾ ಆದಾಯವನ್ನು ಕೊಟ್ಟಿದೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 41% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ 35% ರಿಟರ್ನ್ಸ್ ಅನ್ನು ಕೊಟ್ಟಿದೆ. UTI ಅಸೆಟ್ ಮ್ಯಾನೇಜ್ಮೆಂಟ್ 31% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಕೊನೆಯದಾಗಿ ಮುತ್ತೂಟ್ ಫೈನಾನ್ಸ್ 30% ರಿಟರ್ನ್ಸ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.